ನಾವೀಗ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀವಿ. ಶ್ರವಣ ಬೆಳಗೊಳಕ್ಕೆ ಹೊಂಟಿದ್ವಿ. ಅಲ್ಲಿ ಶ್ರವಣ ಬೆಳಗೊಳದಲ್ಲಿ ನನ್ನ ಪೂರ್ವಜ ಬಾಹುಬಲಿ ಇದಾನ, ಅವ್ರನ್ನೆಲ್ಲ ಮಾತಾಡ್ಸಂದ್ರೆ ಬರ್ತೀವಿ. ಬಾಯ್ ಫ್ರೆಂಡ್ಸ್, ಬಾಯ್. ವೆಂಕಟೇಶ್ ಸರ್ ಒಂದು ಹಾಯ್ ಮಾಡ್ರಿ. ಹಾಯ್ ಹಾಯ್. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ವಿಂಧ್ಯಗಿರಿ ಮಹಾದ್ವಾರ. ಹಿಂಗೆ ಹೋದ್ರೆ ವಿಂಧ್ಯಗಿರಿ ಬರುತ್ತೆ, ಇತ್ತಾಗ ಹೋದ್ರೆ ಮತ್ತೆ ಚಂದ್ರಗಿರಿ ಬರುತ್ತೆ. ಚಂದ್ರಗಿರಿ ಅಲ್ಲ ಮಲೆ? ಎಸ್ ಎಸ್, ಚಂದ್ರಗಿರಿ ಅದು ಚಿಕ್ಕ ಬೆಟ್ಟ, ಇದು ದೊಡ್ಡ ಬೆಟ್ಟ. ಹೆಸರಿಗೆ ಮಾತ್ರ ಚಿಕ್ಕ ಬೆಟ್ಟ ಫ್ರೆಂಡ್ಸ್, ನೋಡೋಕೆ ಎಲ್ಲ ಇರೋದು ಅಲ್ಲೇ. ಆದ್ರೆ ಜಾಸ್ತಿ ಎಲ್ಲ ಇರುವಂತದ್ದು ನೋಡಕ್ಕೆಲ್ಲ ಹಿಸ್ಟೋರಿಕಲ್ ಪ್ಲೇಸಸ್ ಎಲ್ಲ ಅಲ್ಲಿ ಅದಾವ ಚಂದ್ರಗಿರಿಯಲ್ಲಿ. ಫ್ರೆಂಡ್ಸ್, ಆ ಬ್ಯಾಗಿಗೋಸ್ಕರ ಕಿತ್ತಾಡತ್ತಾರ ಇವ್ರು. ಬ್ಯಾಗ್ ಆಗಲಿಂದ ಮಲ್ಲ ಹಿಡ್ಕೊಂಡಾನ, ಈಗ ಇವ ಹಿಡ್ಕೊಳ್ಳೋಲ್ಲ. ಫ್ರೆಂಡ್ಸ್, ನಾವ್ ಇವಾಗ ಸ್ಟೆಪ್ ನ ಹತ್ಕೊಂಡ್ ಮ್ಯಾಗ ಹೋಗ್ಬೇಕ. ಟೋಟಲ್ 600+ ಅಲ್ಲಲ್ಲಿ ಇದು ನೋಡಿ ಫ್ರೆಂಡ್ಸ್, ಮ್ಯಾಗ ಸ್ಟೆಪ್ ಹತ್ಕೊಂಡ್ ಹೊಂಟಿವಿ. ಅಲ್ಲಿ ನೋಡಿದ್ರೆ ವಿಡಿಯೋ ಸ್ಟ್ರಿಕ್ಟ್ಲಿ ಪ್ರೋಹಿಬಿಟೆಡ್ ಅಂತ ಹೇಳ್ಬಿಟ್ಟು ಬೇರೆ ಹೇಳ್ಬಿಟ್ರ ಮನ್ಸಿಗೆ ಭಾಳ ಮತ್ತೆ ಮಾಡ್ತಾ ಇದೀವಿ. ಆದ್ರೂ ನಾವು ಬಿಡಲ್ಲ ಫ್ರೆಂಡ್ಸ್, ಫ್ರೆಂಡ್ಸ್ ಮಾಡೋದು ಮಾತ್ರ ಬಿಡಲ್ಲ. ವಿಡಿಯೋ ನೋಡ್ಬೇಕು, ನಿಮಗೋಸ್ಕರ ಬೇಕಾದ್ ಮಾಡ್ತೀವಿ. ಇವೆಲ್ಲ ಉದ್ದಿಡಲ್ಲ ಇಂಥವ್ನ ಜಗ್ ಜನ ನೋಡಿ ಅಂತಾರ ಅವ್ರು. ಅದಕ್ಕೆ ನಾವೀಗ ಸ್ಟಿಕ್ ತೆಗೆದಿಟ್ಬಿಟ್ಟಿವಿ. ಇದು ಒಂದು 600ಕ್ಕಿಂತ ಹೆಚ್ಚಿನ ಮೆಟ್ಲುಗಳದಾವ. ಅದಕ್ಕಿಂತ ಇಷ್ಟು ಕಷ್ಟ ಆಗೋದನ್ನ ಅನ್ಕೊಂಡಿರಲಿಲ್ಲ ಫ್ರೆಂಡ್ಸ್. ನಮ್ಮ ವೆಂಕಟೇಶ್ ಸರ್ ಫುಲ್ ಮ್ಯಾಗ ಮುಂದೆ ನೋಡ್ಬಿಟ್ರ. ನೋಡಕಷ್ಟ ತಪ್ಪ ಅದಾರ, ಭಾರಿ ಫಾಸ್ಟ್ ಅದಾರ ಅವ್ರ, ಎಲ್ಲರಿಗಿಂತ ಮುಂದೆ ಹೊಟ್ಟಾರ. ಒಂದು 20% ಹಚ್ಚಿವಿ. ಇಷ್ಟ ಹತ್ತಿರ ಇಷ್ಟು ದೊಡ್ಡದಾಗಿ ಕಾಣುತ್ತಾ. ಇನ್ನು ಮ್ಯಾಪ್ ನೋಡ್ರಿ, ಇಲ್ಲಿ ಮೋಸ್ಟ್ಲಿ ಇದು ಕೊಳ್ಳ ಅನ್ಸುತ್ತಾ. ಅಲ್ಲಿ ಕೆಳಗೆ ಅಲ್ಲೆಲ್ಲ ಬಂದಿವಿ, ನಮ್ಗೆ ಕಂಡಿಲ್ಲ. ಅದು ಕಲ್ಯಾಣಿ, ಇದು ಅಲ್ಲಿ ಮುಂದೆ ಐತಲ್ಲ ಚಂದ್ರಗಿರಿ. ನೋಡಿ ಮ್ಯಾಗಿಂದ ಇನ್ನು ಪೂರ್ತಿನೇ ಹೋಗಿಲ್ಲ, ಒಂದು 30% ಆಗಿದೆ ಕಾಣುತ್ತೆ. ಮಸ್ತ್ ಆತಲ್ಲ. ಹೆಜ್ಜೆ ಮೇಲೊಂದು ಹೆಜ್ಜೆ, ಮೇಲಕ್ಕೆ ನಮ್ಮ ಹೆಜ್ಜೆ. ಮಲ್ಲಣ್ಣ ಓಡ್ತಾವನೆ ಮೇಲ್ಗಡೆ ಏನೋ ಗರ್ಲ್ಫ್ರೆಂಡ್ ಬಂದಿರ್ಬೇಕು. ಕಾಣುತ್ತೆ ಮ್ಯಾಗ ಬಂದ್ವಿ, ಪೂರ್ತಿ ಮ್ಯಾಗ ಬಂದಿಲ್ಲ. ಇವಾಗ ಒಂದು 50% ನೋಡ್ರಿ ಎಷ್ಟು ದೊಡ್ಡ ಗುಡ್ಡಗಳಂತಂದು ಕ್ಯಾಮ್ರಾದ ಕರೆಕ್ಟಾಗಿ ಕಾಣಲ್ಲ, ಬಟ್ ಎಲ್ಲಿ ನೋಡಿದ್ರೆ ತೆಂಗಿನ ಇದು ಮೋಸ್ಟ್ಲಿ ತೆಂಗಿನ ಟವರ್ ಅನ್ಬೋದ. ಮಲ್ಲಯ್ಯ ರನ್ನಿಂಗ್ ಈಸ್ ವಾಕಿಂಗ್ ಈಸ್ ಅಕ್ಟಿಂಗ್ ಬಟ್ ನಾಟ್ ಟ್ರೆಕ್ಕಿಂಗ್. ನಾವು ಹೋಗ್ಕೊಂಬರಿ, ಯಾಕಂದ್ರ ಒಂದು ಕಾಲದಾಗ ಮಲ್ಲಣ್ಣ ಎಲ್ಲ ನೋಡಿ ಜಿಗಿ ಮಾಡಕುಂತಾನ. ಎಲ್ಲ ಓಡೋಡಕ್ಕಾರೆ ಹಾಸನದ ಹಳೆಯರು ಹಾಸನಕ್ಕೆ ಬಂದಾರ, ಹಾಸನದ ಮ್ಯಾಗ ಕುಂತ್ರ ಒಳ್ಳೇದು. ಇಲ್ಲಿ 50% ಜಾಸ್ತಿ ಅಂತ ಬಂದಿವಿ. ಹೆಂಗಾದ ನೋಡ್ರಿ. ಬರ್ರಿ. ವಿಡಿಯೋ ಮಾಡುತ್ತಿರುವ ತರುವಾಯ ನಾನು ಕಾಣುತ್ತಿಲ್ಲ, ಯಾರು ಬೇಜಾರು ಮಾಡ್ಕೊಬೇಡ್ರಿ. ಒಂದು ದ್ವಾರಕ್ಕೆ ಬಂದಿವಿ, ಇನ್ನು ಮ್ಯಾಗ ಹತ್ತದೈತೆ ಅಂದ್ರೆ ನಮ್ದು ಎನರ್ಜಿ ಆಲ್ರೆಡಿ. ಇಡ್ಲಿ ಮತ್ತು ವಡ ತಿಂದಿದ್ದ ನಮ್ಮ ಸಾಕಾರ, ಚಟ್ನಿ ಖಾಲಿ ಐತಿ. ಈಗ ಇಡ್ಲಿ ವಡ ಅಷ್ಟೇ ಉಳೈತಿ, ಇನ್ನು ಮುಟ್ಟದ್ರೊಳಗೆ ಇಡ್ಲಿ ಖಾಲಿ ಆಗತ್ತೆ, ವಡ ಉಳಿಯುತ್ತೆ. ನಮ್ದೇನು ಹಂಗಲ್ಲ, ನಾವು ಪಲಾವ್ ತಿಂದಾರು. ನಮ್ಮ ವೆಂಕಟೇಶ್ ಸರ್ ಕಾಣ್ತಾನೆ ಇಲ್ಲ. ಸರ್ ಬಿದ್ದೀರಿ ಸರ್, ಮತ್ತೆ ಕೆಳಗಿದ್ದ ಭೂಕಂಪ ಆಗುತ್ತೆ. ಎಲ್ಲ ಹೊಡೆದಕ್ಕವು ಮನಿ. ಅಯ್ಯೋ, ಅದಕ್ಕೆ ಹೇಳಿದ್ವಿ ನಾವು ಇನ್ನೊಂದು ಪಲಾವ್ ತಗರ್ರಿ ಅಂತ. ನೀವು ಒಂದೇ ತಿಂದು ಬಂದಿರಿ, ಇನ್ನೊಂದು ಪಲಾವ್ ತಿನ್ರಿ ಅಂತ ಹೇಳಿದ್ವಿ ನಾವು. ನೀವು ಒಂದಕ್ಕೆ ಸಾಕಂದ್ರಿ ನೋಡಿ. ಬರ್ರಿ. ಓ ವೆರಿ ನೈಸ್. ಚಂದ್ರಗಿರಿ ಅಲ್ಲಿ ನಿಮ್ಗೆ ಕಾಣ್ತೈತಿ, ಚಂದ್ರಗಿರಿ ಬೆಟ್ಟ ಕಾಣಕ್ ಸಾಂತ್ಕೊಂಡ್ರು. ಅಲ್ಲಿ ತುಂಬಾ ವ್ಯೂಸ್ ಚೆನ್ನಾಗಿದಾವೆ. ಇಲ್ಲಿ ಅಲ್ಲಿ ಸಲ್ಲೇಖನ ವ್ರತ ಮಾಡಿ ಅಲ್ಲಿ ದೇಹ ತ್ಯಜಿಸಿದ್ರು. ಇಲ್ಲಿ ಡಿಬೇಟ್ ನಡೀತಿದೆ, ಡಿಸ್ಕಷನ್. ಅದರ ಸಂಬಂಧ ಅಲ್ಲಿ ಚಂದ್ರಗುಪ್ತ ಮೌರ್ಯ ಸಲ್ಲೇಖನ ವ್ರತದಿಂದ ಅಲ್ಲಿ ದೇಹ ತ್ಯಾಗ ಮಾಡಿದ ಸಂಬಂಧ ಅಲ್ಲಿ ಚಂದ್ರಗುಪ್ತ ಬಸಿದಿದ್ದಾರೆ. ಹೌದಾ? ನೋಡಿ, ಒಂದು ಸಮುದ್ರದ ನೀರಿನ ಅಲೆ ವಿಶಾಲದಷ್ಟು ದೊಡ್ಡದಾಗಿ ತೆಂಗಿನ ಗಿಡಗಳು ಕಾಣ್ತಾವ. ಒಂಥರ ನೋಡಕ ಕಣ್ಣಿಗೆ ಸಾಲಂಗೆ ಇಲ್ಲ. ಇದೇನು ಒಳ್ಳೆ ನಮ್ಮ ಕಡೆ ಹಂಪಿ ದೇವಾಲಯದ ಕಾರ್ವಿಂಗ್ ನೋಡಿದಂಗೆ ಆಯ್ತು. ಅಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸಿ, ವಿಡಿಯೋಗ್ರಾಫಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಓ ಪ್ರೊಹಿಬಿಟೆಡ್. ಝೂಮ್ ಹಾಕೋಣ ತಡಿ, ಇರ್ಲಿ.
ನಮ್ಮ ಹುಡುಗರು ಆಲ್ರೆಡಿ ಮೇಲಕ್ಕೆ ಬಂದು ಒಂದು ಎಲ್ಲ ಎನರ್ಜಿನ ಖಾಲಿ ಮಾಡಿಬಿಟ್ಟಾರ. ನನಗೆ ಅನ್ಸುತ್ತಾ ಒಂದು 80% ಬಂದಿರ್ಬೋದಂತ. ಇನ್ನೂ ಇದೆಯಾ? ಇಲ್ಲೆಲ್ಲಿ ನಮ್ಮ ಬಾಹುಬಲಿನ ಕಾಣ್ತಾ ಇಲ್ಲ. ಇಲ್ಲಿ ನಾಷ್ಟ ಏನಾದ್ರು ಮಾಡಕ್ ಹೋದ್ನೋ ಏನೋ ಪಾಪ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಹಾ? ಓ ಇದು ನಾನೇನೋ ಗ್ಲಾಸ್ ಅನ್ಕೊಂಡೆ, ಬಟ್ ಇಲ್ಲಿ ಏನೋ ಲಿಪಿ ಇದೆ. ಇಲ್ಲಿ ಜಗ್ ಅದಾವೆ. ಇವಾಗ ನೋಡಿ, ಇವಾಗೆಲ್ಲ ನಾವು ಜೆರಾಕ್ಸ್ ಪೇಪರ್ಗಳನ್ನ ಒಂದ್ ಲೈನ್ 2 ಲೈನ್ ಬರ್ದು ವೇಸ್ಟ್ ಮಾಡ್ತೀವಿ. ಪೇಪರ್ ಐತಿಲ್ಲ, ಅದಕ್ಕೆ ಕಲ್ಲಿ ಮೇಲೆ ಬರ್ದ ನೋಡಿ ಪಾಪ. ಅದಕ್ಕೆ ಮ್ಯಾಗ ಲ್ಯಾಮಿನೇಷನ್ ಮಾಡ್ರಿ ಇಲ್ಲಿ ಗ್ಲಾಸ್ ಹಾಕ್ಸಿ. ಓಹ್, ಏಕಶಿಲಾ ಕೃತಿಗಳು, ಏಕಶಿಲಾ ಸ್ಟ್ಯಾಚ್ಯುಗಳು ಅಥವಾ ಏಕಶಿಲಾ ದೇವಸ್ಥಾನಗಳಂತೀವಿ. ಏಕಶಿಲಾ ಅಂದ್ರ ಒಂದೇ ದೊಡ್ಡ ಕಲ್ಲಿಂದ ಸಂಪೂರ್ಣ ಆಕೃತಿಯನ್ನ ನಿರ್ಮಿಸೋದು. ಆ ಕಲ್ಲನ್ನು ನೋಡಿಲಾರ್ದ. ನಮ್ಮಲ್ಲ ಏನೋ ಹೇಳ್ತಾನೆ ಕ್ಯಾಮ್ರಾದ ಬಗ್ಗೆ, ಕಣ್ಣಿಂಗ್ ಕ್ಯಾಮ್ರಾದ ಬಗ್ಗೆ ಏನೋ ಹೇಳ್ದ, ಕೇಳೋಣ. ಮಲಯ ಏನೋ ಕ್ಯಾಮ್ರಾದ ಬಗ್ಗೆ ಏನೋ ಹೇಳಿದೆ. ಐ ಕ್ಯಾಮ್ರಾ ಇಸ್ ದ ಬೆಸ್ಟ್ ಕ್ಯಾಮ್ರಾ ಇನ್ ದ ವರ್ಲ್ಡ್. ದಟ್ಸ್ ವೈ ವಿ ಸಿ ಐ and we capture in eye. That's why we love eye. कितने तेजस्वी लोग हैं हमारे पास, कितने शानदार विचार रखते हैं. ಓ ಅಲ್ಲಿಂದ ಎಲ್ಲ ಸೈಕ್ ಕಾಣಲ್ಲ ನೋಡಿ ಫ್ರೆಂಡ್ಸ್. ಎಷ್ಟು ಮಸ್ತ್ ಕಾಣುತ್ತೆ ಅಂತಂದ್ರೆ ಇವತ್ತು ಸಂಡೇ ಏನು ವೇಸ್ಟ್ ಆಗಲ್ಲ ಅನ್ಸುತ್ತೆ. ಇರ್ಲಿ, ಹಾಸ್ಟೆಲಲ್ಲಿ ಕುಂತ ನಿಮ್ಗೆಲ್ರಿಗೂ ಇದ್ರ ಇನ್ಫಾರ್ಮೇಶನ್ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ. ಫ್ರೆಂಡ್ಸ್, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತಂದಾರೆ. ನಮ್ ಸರ್ ಒಂದು ಮಾತಾಡಿದ್ರೆ, ದೇಶ ಸುತ್ತೋದ ಕೋಶ ಓದೋಕ್ಕಿಂತ ಜಾಸ್ತಿ ಅದ ಎಫೆಕ್ಟಿವ್ ಅಂತಂದ್ರೆ, ಅದಕ್ಕೆ ಇವತ್ತು ನಾವು ದೇಶ ಸುತ್ತಾಗ ಬಂದ್ವಿ. ವಿಟ್ನೆಸ್ ಮಾಡಕ್ಕೆ ವಿಟ್ನೆಸ್. ದೇಶ ನಮ್ಮ ಬಗಲ್ ಡಿಸ್ಟಿಕ್ಕಿಗೆ ಬಂದು ಸುತ್ತಕ್ಕ ಮತ್ತೇನಿಲ್ಲ. ದೇಶ ಈಸ್ ನಥಿಂಗ್ ಬಟ್ ದ. ಆಯ್ತಾ? ನೋಡಿ ಫ್ರೆಂಡ್ಸ್, ಇದು 981ರಲ್ಲಿ ಎಲ್ಲ ಕಿತ್ತಿರುವಂತದ್ದೆಲ್ಲ. ನೋಡಿ 981. ನಮ್ಗೆ ಈಗಾದ್ರೆ ಕನ್ನಡ ಬರೆಯಕ್ಕೆ ಬರಲ್ಲ. ಕರೆಕ್ಟಾಗಿ ಒಂದೊಂದು ನೋಡಿ ಹೆಂಗೆ ಕಿತ್ತಿರ್ಬೋದು ಇವನ್ನೆಲ್ಲ. ಅವಾಗ ಲೆಸ್ ಸ್ಪೇಸ್ ಬಟ್ ಕನ್ವೆ ಮೋರ್ ಇನ್ಫಾರ್ಮೇಶನ್. ಇದು ಹಿಂಗೆ ಅನ್ಸುತ್ತಾ, ಕಲ್ಲನ್ನು ಈ ಥರನೇ ಯೂಸ್ ಮಾಡ್ಬೋದು ಅಂತ ಶಾಸನಗಳು. ಬಟ್ ಓದಕ್ಕೆ ಬರಲ್ಲ, ಆದ್ರೆ ಒಳ್ಳೆ ಇನ್ಫಾರ್ಮೇಶನ್ ಐತಿ ಇದ್ರಾಗ. ಇಲ್ಲಿ ಮತ್ತೆ ಮುಂದೆ ಹೋದ್ರೆ ಸೆಕ್ಯೂರಿಟಿ ಮಾಮ ನಿಂತಾನೆ. ನಾವು ಮುಂದೆ ಮಾಡ್ತೀವೋ ಇಲ್ವಾ ಗೊತ್ತಿಲ್ಲ. ಇರಲಿ, ಹೇಳ್ಕಂದ್ರ ನೋಡ್ರಿ, ಇದು ಒಂಥರ ಇಷ್ಟು ಎತ್ತರ ಗುಡ್ಡದ ಮ್ಯಾಗ ಇಲ್ಲಿ ಹೈ ಆಲ್ಟಿಟ್ಯೂಡ್ನಾಗ ಅದೀವಿ ಅಂತ ಅನ್ಸಂಗಿಲ್ಲ. ಯಾವುದೋ ಶಿಲಾಸ್ತಂಭ ಇದೆ. ಇದರ ಸಾಕಷ್ಟು ಶಿಲಾಸ್ತಂಭಗಳು ಇದೆ. ಶಾಲಿವಾಹನ ಶಕೆ ವರಹ 1565ನೇ. ಯಾದವ ವಂಶ ಮೊದಲಿಗರು ಇದೇನೋ ಇದೆ, ಕರೆಕ್ಟಾಗಿ ಓದೋಕ್ಕಿಲ್ಲ. ಪ್ರತಿಯೊಂದು ಕಲ್ಲು ಮೇಲೂ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡೋಕೆ ಟ್ರೈ ಮಾಡ್ತಾರೆ. ಆದಷ್ಟು ಅಕಸ್ಮಾತ್ ನಾವು ಇಮೇಜಿನ್ ಮಾಡ್ಕೋಬೇಕು. ಇವಾಗಿನ ಕಾಲದಾಗ ಟೆಕ್ನಾಲಜಿ ಇದ್ದಿದ್ರೆ ಅದಕ್ಕಂತ ಒಂದು ಯೂಟ್ಯೂಬ್ ಚಾನಲ್ಗಳು ಸೃಷ್ಟಿಯಾಗಿದ್ದರೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಫಾಲೋವರ್ಸ್ ಆಗ್ತಿದ್ರೆ ಅವಾಗ ಯಾವಾಗ ನಾವು ಮಷಿನ್ ಮೇಲೆ ಜಾಸ್ತಿ ಅವಲಂಬಿತ ಆಗ್ತೀವೋ ಅವಾಗ ನಮ್ಮ ಕ್ರಿಯೇಟಿವಿಟಿ ಕಮ್ಮಿ ಆಗುತ್ತೆ ಹೋಗುತ್ತೆ. ಅವಾಗೇನು ಫೋನ್ ಇದ್ದಿಲ್ಲ, ಯಾವುದೇ ಮಷಿನ್ಗಳಿದ್ದಿಲ್ಲ, ಮಾನವ ನಿರ್ಮಿತ ಎಲ್ಲದು. ಇದನ್ನ ನೋಡೋಕೆ ಒಂಥರ ಆಶ್ಚರ್ಯ ಅನಿಸುತ್ತೆ. ಕೆಲವೊಂದು ಸಲ ಹಂಗೆ ಮೊಬೈಲ್ ಬಿಟ್ಟೆ ನಾವು ಚಾರ್ಜ್ ಇಟ್ಟಾಗೆಲ್ಲ ಕ್ರಿಯೇಟಿವ್ ಆಗ್ತಿರ್ತೀವಲ್ಲ, ಅದೇ ಥರ. ಈ ಪ್ರತಿಯೊಂದು ಕಂಬಗಳಲ್ಲಿ ಒಂದೊಂದು ನಾದ ಇದೆ, ಪ್ರತಿಯೊಂದು ಕಂಬಕ್ಕೂ ಒಂದೊಂದು ಇತಿಹಾಸ ಇದೆ. ಪ್ರತಿಯೊಂದು ಕೆತ್ತನೆಗೂ ಸಾವಿರಾರು ಕಲಾಕೃತಿಗಳ ಆರ್ಟಿಸ್ಟ್ಗಳ ಒಂದು ಶ್ರಮ ಇದೆ ನೋಡಿ. ಇಂಥ ಎಲ್ಲ ಶಾಸನಗಳನ್ನೆಲ್ಲ ನಾನೇನು ಅನ್ಕೊಂತಂದರೆ, ಇದ್ರ ಪಕ್ಕದಲ್ಲೇ ಇದ್ರ ಅರ್ಥನ, ಇದ್ರ ಮೀನಿಂಗ್ ಎಲ್ರಿಗೂ ಅರ್ಥ ಆಗೋ ಥರ ಬರೆದಿಟ್ರೆ ಇನ್ನೂ ಒಂದು ಇನ್ಫಾರ್ಮೇಷನ್, ಒಂದು ಇತಿಹಾಸನ ಚೆನ್ನಾಗಿ ತಿಳ್ಕೊಬೋದು ಅಂತ ಅನಿಸಿಕೆ. ಇದು ಆಕೃತಿ ಕಾಣುತ್ತಲ್ಲ, ಇದು ಅಜ್ಜಿ ಹೆಸರು ಗುಳೆಕಾಯಿ ಅಜ್ಜಿ ಅಂತ. ಇದ್ರ ಹಿಂದಿರ್ತಕ್ಕಂಥದ್ದು ಒಂದು ಶಾಸನ ಇದೆ. ಇದು 5 ಕಂಬಗಳು ಇದಾವೆ. ನಡಬರ್ಕೊಂದು ಕಂಬ ಕಲ್ಲು ಮತ್ತೆ ಒಂದು ಇನ್ಸ್ಕ್ರಿಪ್ಷನ್ ಐತೆ, ಒಂದು ಶಾಸನ ಐತಿ. ಐತಿ. ಈ ದೊಡ್ಡ ಕಂಬವನ್ನ ಬಲದೇವ ಅಂತಂದು ಅವರ ಸಚಿವದಾಗ ಮಾಡಿದ್ರು, 12ನೇ ಶತಮಾನದಾಗ ಮಾಡಿದ್ದಿದೆ, ಅಂದ್ರೆ ಬಸವಣ್ಣವ್ರ ಕಾಲದಲ್ಲಿ. ಮತ್ತೆ ಇಲ್ಲಿ ಶಾಸನವನ್ನು ಬರೆದವರು 14ನೇ ಶತಮಾನದಾಗ ಇರ್ಗಪ್ಪ ಅಂತ ಒಬ್ರು ಇಲ್ಲಿ ಶಾಸನವನ್ನ ಕೆತ್ತಿದ್ದಾರೆ. ಆಮೇಲೆ ಇಲ್ಲೊಂದು ದಂತಕಥೆ ಐತಿ ಇದ್ರ ಬಗ್ಗೆ.
ಚಾವುಂಡರಾಯ ಇದನ್ನು ನಿರ್ಮಿಸಿದ ಮೇಲೆ ಅವನ ಅಹಂಕಾರವನ್ನು ಈ ಅಜ್ಜಿ, ಈ ಗುಳ್ಳೆಕಾಯಿ ಅಜ್ಜಿ ಪದ್ಮಾವತಿ ಅನ್ನೋಂಥ ಒಂದು ರೂಪ ಧರಿಸ್ಕೊಂಬಂದು ಅವನ ಅಹಂಕಾರ ಮುರಿದ್ಲು ಅಂತಂದು ಇಲ್ಲಿ ಬರ್ದಾರೆ. ನಾವು ಇದನ್ನು ಓದಿದ್ವಿ. ಇಲ್ಲಿ ಬರ್ದ ನೋಡ್ರಿ, ಇಲ್ಲಿ ಒಂದು ವೈಟ್ ಬೋರ್ಡ್ ಐತಿ. ನೋಡಿ ಫ್ರೆಂಡ್ಸ್, ಇದು ಗೊಮ್ಮಟೇಶ್ವರ ವಿಗ್ರಹ. ಇದು 57 ಅಡಿ ಐತಿ. ವಿಶ್ವದಲ್ಲಿ ಅತ್ಯಂತ ದೊಡ್ಡ ಮೋನೋಲಿಥಿಕ್ ವಿಗ್ರಹ. ಅಂದರೆ ಏಕಶಿಲಾ ಮೂರ್ತಿ ಇದೆ. ಏಕಶಿಲಾ ಅಂದ್ರೆ ಅಂತ ಹೇಳಿ ಫ್ರೆಂಡ್ಸ್, ಇವರು ಪಾರ್ಶ್ವನಾಥ ಅಂತಂದು ಇವ್ರು 23ನೇ ತೀರ್ಥಂಕ. ಇವ್ರು ಆದ್ಮೇಲೆ ಮಹಾವೀರ ಅವರು 24ನೇ ತೀರ್ಥಂಕರ ಹಾಕಾರ. ಮಹಾವೀರ ಇದು ಇಲ್ಲಿ ನಾವು ಬಂದಿರೋದೇನಿದು, ಇದು ಎಲ್ಲ ಜೈನ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಇವರೆಲ್ಲ ಇಲ್ಲಿ ದಿಗಂಬರಾಗಿ ನಿಂತಿರೋದು. ಅವರು ತಮ್ಮಲ್ಲಿರುವ ಯಾವುದೋ ಒಂದು ಶಾಶ್ವತ ಅಲ್ಲ, ಎಲ್ಲದು ನಶ್ವರ ಅಂತಂದು ಎಲ್ಲವನ್ನು ತ್ಯಜಿಸಿದಂಥ ತೀರ್ಥಂಕರು ಇವರೆಲ್ಲ. ಇವರು ಒಬ್ಬೊಬ್ಬ ತೀರ್ಥಂಕನು ಒಂದೊಂದು ಮೂರ್ತಿನೂ ಆವಾಗಿನ ಕಾಲದಲ್ಲಿ ಅವ್ರವ್ರ ಕಾಲದಲ್ಲಿ ದೇವರು ಅನಿಸ್ಕೊಂಡವರು. ಅಷ್ಟು ಒಂದು ಇದು ಇದ್ದವರು. ಎಲ್ಲವನ್ನು ಟೋಟಲ್ 24 ತೀರ್ಥಂಕರು, 24ರವರೆಗೂ ಎಲ್ಲ ತೀರ್ಥಂಕರು ಇಲ್ಲಿದ್ದಾರೆ. ಇಲ್ಲಿ ಇವ್ರ ಹೆಸರುಗಳಿದ್ದಾವೆ. ಪ್ರತಿಯೊಂದು ಶಿಲೆಯಲ್ಲಿ ನಾವು ಕಾಣ್ಬೋದಾದದ್ದು ಏನಂತಂದ್ರೆ, ನಮ್ಮ ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ, ಎಲ್ಲದು ನಶ್ವರ. ದೇಹವು ಒಂದು ನಶ್ವರ ಅವಶೇಷ ಅಷ್ಟೇ. ನೋಡಿ ಫ್ರೆಂಡ್ಸ್, ಇಲ್ಲಿ ಶ್ರವಣ ಬೆಳಗೊಳ ಮೂರ್ತಿ ಒಳಗೈತಿ. ಬಟ್ ಇಲ್ಲಿ ಹೊರಗಡೆ ನೀವೇನ ನೋಡ್ಬೋದು, ಇಲ್ಲಿ ಹೊರಾಂಗಣವನ್ನು ನಿರ್ಮಿಸಿದವ್ರು 17 ಮತ್ತು 18ನೇ ಶತಮಾನದಲ್ಲಿ ಇದನ್ನು ಒಡೆಯರ್ ನಿರ್ಮಿಸಿದ್ದು. ಸ್ಟಾರ್ಟಿಂಗ್ ಇದು ಪೂರ್ತಿ ಔಟ್ಡೋರಾಗ ಐತೆ. ಏನಪ್ಪ ಅಂದ್ರೆ ಅದು ಶ್ರವಣ ಬೆಳಗೊಳ ಮೂರ್ತಿ 17-18ನೇ ಶತಮಾನದಾಗ ಇದನ್ನು ಒಡೆಯರ್ ನಿರ್ಮಿಸಿದ್ದು. ಇಲ್ಲಿ ಬರ್ದಾರೆ ಸ್ನೇಹಿತರೆ, ಇದನ್ನು ಓದಿದ್ದೆ. ಇವರ ನಮ್ಮ ಸರ್ ದಕ್ಷಿಣ ಕರ್ನಾಟಕದವರು, ಆದರೂ ಆಯ್ ದೋಸ್ತ ಅಂತಾರೆ ಉತ್ತರ ಕರ್ನಾಟಕದ ಭಂಗಿಯಲ್ಲಿ. ಈ ಕಥೆಯ ಮೂಲ ಸ್ಥಾಪಕರು ಭರತೇಶ. ಇವರು ಮೊದಲ ತೀರ್ಥಂಕರ ಮೊದಲ ಮಗ. ಇವರು ಅವ್ರ ತಮ್ಮ ಭಾರತ ದೇಶಕ್ಕೆ ಭಾರತ ಎಂದು ಹೆಸರು ಬಂದಿದೆ ಅಂತಂದ್ರೆ ಇವರ ಆಡಳಿತ, ಇವರ ಚಕ್ರಾಧಿಪತ್ಯ, ಇವರ ಸಂಸ್ಥಾನದಲ್ಲಿ ಎಷ್ಟು ಒಂದು ಏಳಿಗೆಯನ್ನು ಕಂಡಿರ್ಬೋದು, ಒಂದು ವಿಚಾರ ಮಾಡ್ತಕ್ಕಂಥ ವಿಷಯ. ಇಲ್ಲಿ ಸಾಗರ ಏನೋ ಬರಿತಿದ್ದಾನೆ, ಅವ್ನು ಲವರ್ ಹೆಸರು ಬರ್ತಿದ್ದಾನೆ ಏನೋ. ನಾವೊಂದು ಹೆಸರು ಬರ್ತೀನಿ. ಅದೇನು ಹೆಸರು ಅಂದ್ರೆ ಏನು ಬರ್ತೀನಿ? ಪಾರ್ವತಿ ಅವ್ರ ಅಮ್ಮನ ಹೆಸರು ಬರ್ದಾನ. ಇಂಥ ದೊಡ್ಡ ಒಂದು ಎತ್ತರದ ಪ್ರದೇಶದಲ್ಲಿ ಬಂದು ಬರ್ದಾನ. ಇದಕ್ಕಿಂತ ಎತ್ತರದ ಪ್ರದೇಶದಲ್ಲಿ ಅವ್ನ ಮನಸ್ಸಿನಲ್ಲಿ ಅವ್ರ ಓನ್ ಸ್ಥಾನ ಇದೆ ಅಂತ ಅನ್ಕೊಂತೀನಿ. ಎಲ್ಲರೂ ಬಂದಿಲ್ಲ ಅವರ ಲವರ್ ಹೆಸರು ಬರ್ಬೇಕಾರೆ. ಇಂಡಸ್ಟ್ರಿಯಲ್ ತಮಿಳು ಇಂಡಸ್ಟ್ರಿಯಲ್ ಸೂಪರ್ ಸ್ಟಾರ್ ರಜನಿಕಾಂತ್ ನೋಡಿದ್ರಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ ಸೂಪರ್ ಸ್ಟಾರ್ ರಜನಿಕಾಂತ್ ನೋಡಿದಿರ ಗುರು? ದೇವರನ್ನ ನೋಡಿಲ್ಲ. ನಾನೇ ಗುರು, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ ರಜನಿಕಾಂತ್ ಅಂದ್ರೆ ನಾನೇ ಗುರು. ಈಗೇನು ಇಷ್ಟ ನೋಡಿ ಬಂದಿಲ್ಲ, ಅದ್ರ ಇತಿಹಾಸ ತುಂಬಾ ದೊಡ್ಡದು. ನಮ್ಮ ಮಲ್ಲಯ್ಯ ಅವ್ರನ್ನ ಸ್ಟಾರ್ಟ್ ಮಾಡ್ತಾರೆ. ಇತಿಹಾಸ ಅಲ್ಲ, ಅದರ ಅರ್ಥ ತುಂಬಾ ದೊಡ್ಡದಿದೆ. 3 ಪ್ರಮುಖ ರಾಜಮನೆತನಗಳನ್ನ ಕಂಡಂತ ಸ್ಥಳದಲ್ಲಿ ನಾವು ಇದ್ದೀವಿ. ಗಂಗರ ಕಾಲದಿಂದ ಆರಂಭವಾಯಿತು. ಹೊಯ್ಸಳರ ಒಂದು ಇತಿಹಾಸವನ್ನು ಕಂಡಿತು. ಮೈಸೂರ ಒಡೆಯರ ಕಾಲದಲ್ಲಿ ಪ್ರಚಲಿತವಾಯಿತು. ಅಂಥ ಸ್ಥಳದಲ್ಲಿ ನಾವಿದ್ದೀವಿ. ಅದುವೇ ನಮ್ಮ ಜೈನರ ಕಾಶಿ, ಶ್ರವಣ ಬೆಳಗೊಳದಲ್ಲಿ ನಾವಿದ್ದೀವಿ. ಬೆಟ್ಟದ ಮೇಲಿಂದ ಅದ್ಭುತವಾದ ಒಂದು ದೃಶ್ಯನ ನಾವು ಕಂಡಿದ್ದೀವಿ. ಎತ್ತ ನೋಡಿದ್ರು ತೆಂಗಿನ ಬೆಳೆಯನ್ನೇ ಕಾಣ್ತಿದ್ವಿ. ಅದ್ರ ಜೊತೆಗೆ ಒಂದು ತಂಪಾದ ಗಾಳಿ ನಮ್ಮನ್ನು ಕೈ ಬೀಸಿ ಕರಿತಿದ್ರೆ ನಾವು ಮೆಟ್ಲು ಹತ್ತಿದ್ದೆ ನಾವು ಮರ್ತೋದ್ವಿ ಅಂದರೆ ನಂಬರಿ. ಇಲ್ಲಿ ಒಂದು 600ಕ್ಕಿಂತ ಹೆಚ್ಚು ಮೆಟ್ಲುಗಳಿವೆ. ಹೆಚ್ಚು ಕಮ್ಮಿ ಆಗಿ ಬಿದ್ದರೆ ಅಂತೂ ಮೇಲೆ ಸಮಥಿಂಗ್ ಅದಾವ. ಅಬೋ 600. ಇವಾಗ ನಾವು ಇಲ್ಲಿಂದ ಇಳಿದ ಮತ್ತೆ ಚಂದ್ರಗಿರಿಗೆ ಹೋಗ್ಬೇಕು. ಹೆಣ್ಮಕ್ಳು ಇರಲ್ಲ ಅಲ್ಲಿ. ಫ್ರೆಂಡ್ಸ್, ದೂರಿಂದ ನಾವು ಇದನ್ನ ನೋಡಿದ್ವಿ. ಕೊಳ್ಳ ಇಲ್ಲಿ ಮೀನುಗಳು ಜಗ್ಗದಾವೆ ನೋಡ್ರಿ. ಇವರು ಎಲ್ಲ ಮಂಡಕ್ಕಿ ಹಾಕತ್ತಾರ ಅವಕ್ಕೆ. ಇವಾಗ ನಾವು ಹೊಂಟಿವಿ ಚಂದ್ರಗಿರಿಗೆ. ಬನ್ನಿ ಹೋಗೋಣ. ಬಾಕಿದೆ ಟುಸ್ಟು 2ನೇ ಭಾಗಕ್ಕೆ ವೆಯ್ಟ್ ಮಾಡ್ಬೇಕು ನಾವು. ಫ್ರೆಂಡ್ಸ್, ಸುಸ್ತಾಗಿ ಬಂದ್ರ
ಚಂದ್ರಗಿರಿ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯವಾದ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರಾದ ಶ್ರೀ ಚಂದ್ರಗುಪ್ತ ಮೌರ್ಯ ಅವರು ಹಿಂದೆ ಸಲ್ಲೇಖನ ಎಂಬವರ ಹತ್ರ ಕೂತ್ಕೊಂಡು ಮರಣವನ್ನು ಹೊಂದಿದ್ರು. ಆ ಒಂದು ಜಾಗಕ್ಕೆ ನಾವು ಈಗ ಹೊಂದಿವಿ. ಈ ಗೆಳೆಯರೇ ಸಲ್ಲೇಖನವ್ರ ತಂದ್ರೆ ಸಲ್ಲೇಖನವ್ರ ಹತ್ರ ಫ್ರೆಂಡ್ಸ್ ಅಮರಣ ಅಂತ ಅಲ್ಲ ಮರಣ ನೋಡ್ರಿ ಇದು ವಿಂಧ್ಯಗಿರಿ ಅಷ್ಟು ಹತ್ರ ಏನಿಲ್ಲ, ಬಟ್ ಅದಕ್ಕಿಂತ ಸೊಗಸಾಗಿದೆ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ನೋಡೋಣ ಏನೇನೈತಿ ನಮಗೂ ಗೊತ್ತಿಲ್ಲ. ಎಲ್ಲ ಹೊಸಬ್ರು, ನೀವು ಹೊಸಬ್ರು ಅನ್ಕೊಂತೀನಿ. ಹೊಸಬ್ರಾಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಭರತ ಮತ್ತು ಬಾಹುಬಲಿ ಇಬ್ರು ಅಣ್ಣ ತಮ್ಮರು ಜಗಳ ಆಡಿ ಜೀವನದಾಗ ಏನಿಲ್ಲ, ಎಲ್ಲ ನಶ್ವರ, ಜೀವನದಾಗ ಯಾವುದು ಶಾಶ್ವತ ಅಲ್ಲ ಅನ್ನೋ ಒಂದು ಸಂಕೇತ ಅವು ದಿಗಂಬರ ಆಗಿ ನಿಂತಿರೋದು. ಎಲ್ಲ ಸುಸ್ತಾಗೋಯ್ತು, ಅದೇ ಇಂದ್ರಗಿರಿ ಕಾಣತ್ತಲ್ಲ. ಬೆಟ್ಟನ ಹತ್ತಿ ಬಾಹುಬಲಿ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬಂದ್ವಿ. ಬಾಹುಬಲಿ ಅಲ್ಲಿ ಈ ಕಡೆ ಚಂದ್ರಗುಪ್ತ ಮೌರ್ಯ ಅವ್ರದ ಬಸದಿಗಳು ಸಿಗ್ತಾವ, ಇದನ್ನು ನೋಡ್ಕೊಂಡು ಹೋಗೋಣ. ವಿಶ್ರಾಂತಿ ತಗೊಳ್ಬಹುದು. ವಾ ನೋಡಿ ಫ್ರೆಂಡ್ಸ್, ನಮ್ಮ ಮಲ್ಲಯ್ಯ ಈ ಕಲ್ಲನ್ನ ಎತ್ತಕ್ಕೆ ಪ್ರಯತ್ನ ಮಾಡತ್ತಾನ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ವಾಹ್, ಇರೋ ನಾನು ಬಂದು ಸಪೋರ್ಟ್ ಮಾಡ್ತೀನಿ. ಇವ್ರ ನಮ್ಮ ಸರ್ ಇಲ್ಲಿ ಸಪೋರ್ಟ್ ಮಾಡ್ಕೊಂಡಾರ ಅವರಿಗೆ. ಸಪೋರ್ಟ್ ಎಲ್ಲರೂ ಸೇರಿ ಕಲ್ಲಲ್ಲಿ ಎತ್ತುವಂತ ಪ್ರಯತ್ನ ಮಾಡತ್ತಾರ ಅವ್ರೆ. ಅಬಾ ಸ್ವಲ್ಪ ಎತ್ತು ಬಿಟ್ರೆ ಅನ್ಸುತ್ತೆ ಫ್ರೆಂಡ್ಸ್. ಇನ್ನೂ ಲೈಕ್ ಮಾಡ್ತಾ ಇದ್ರೆ ಹೆಚ್ಚಿಗೆ ನಾವು ಈ ತರ ಸಾಕಷ್ಟು ಶಿವ ಇದೇನೋ ಲಿಪಿ ಬರೆದಿದಾರ. ಕನ್ನಡ ಬರುತ್ತೆ, ಹೊಸ ಕನ್ನಡ ತಡಿ ನಮ್ಮ ಸರ್ ಓದ್ತಾರ. ಇದು ಹೊಸ ಗಡ ಮಲ್ಲಯ್ಯ ಅವರು ಸಾಷ್ಟಾಂಗ ನಮಸ್ಕಾರ ತಮ್ಮ ಡಿಪ್ಸ್ ನಿಂದ ಮಾಡಿದ್ರು. ಇರ್ಲಿ, ದೇವ್ರು ಒಳ್ಳೇದು ಮಾಡಿ. ನನ್ನ ಆಶೀರ್ವಾದ ಕೂಡ. ಬಾದ್ಗಳ ನಾವು ಈಗ ಜಸ್ಟ್ ಊಟ ಮಾಡಕ್ ಹೋದಾಗ ವಿಡಿಯೋದಲ್ಲಿ ನೋಡಿದ್ವಿ. ಇಲ್ಲಿ ಬರ್ದಿದೆ, ಸ್ಪಷ್ಟವಾಗಿ ಬರ್ದಿದೆ ಹಿಂದಿಯಲ್ಲಿ ಕನ್ನಡದಲ್ಲಿ. ಇದೇ ಸ್ಪಷ್ಟವಾಗಿ ಹಿಂದಿಯಲ್ಲಿ ಅದು ಕೂಡ ಕನ್ನಡನೇ, ಬಟ್ ಎರೇಸ್ ಆಗಿದೆ ಡ್ಯೂ ಟು ರೈನ್. ಡ್ಯೂ ಟು ಏನಪ್ಪಾ ಅಂತಂದ್ರೆ ವೆದರಿಂಗ್ ಆಗ್ಬಿಟ್ಟದೆ. ಏನ್ ಮಾಡಕ್ಕಾಗಲ್ಲ. ಇಲ್ಲಿಂದ ನಿಮ್ಮೆಲ್ಲರಿಗೂ ಆಶೀರ್ವಾದ ಸಿಗ್ಲಿ, ಎಲ್ಲರೂ ಚೆನ್ನಾಗಿರಿ. ಆ ದೇವರು ಆದಷ್ಟು ಒಳ್ಳೇದ್ ಮಾಡ್ಲಿ, ನಿಮ್ಗೂ ಒಳ್ಳೆ ಹುಡುಗಿ ಸಿಗ್ಲಿ, ಒಳ್ಳೆ ಹುಡುಗ ಸಿಗ್ಲಿ. ಎಲ್ಲರೂ ಮುಂಜಾನೆ ಜಳಕ ಮಾಡಿ ಎಲ್ಲರೂ ಜಳಕ ಮಾಡಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಮಾಡ್ರಿ. ಎಲ್ಲರಿಗೂ ಒಳ್ಳೇದಾಗುತ್ತೆ. ಇದನ್ನ ಬರೋದು, ಇದಕ್ಕೆ ವ್ಯಾಕ್ಸ್ ಇಲ್ಲ ಅಲ್ಲ, ವ್ಯಾಕ್ಸ್ ಇಲ್ವಾ? ಹಾಯ್ ಸರ್ ಬರ. ಅತಿ ಹೆಚ್ಚು ನಮ್ಮ ಇದರಲ್ಲಿ ಫಾಸ್ಟ್ ಆಗಿ ನಡೆದಿರೋದ್ರಿಂದ ಇವರಿಗೆ ಈ ಬಹುಮಾನ ಸಿಕ್ಕಿದೆ. ಮುಂಚೆ ಚಂಜಲ್ ಹಾರ್ಕೊಂಡು ಕುಡಿದ್ರೆ ಅವ್ರ ಬೀಜಗಳು ಇಂಪ್ರೂವ್ ಆಗ್ತವೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಆಯ್ತು ಸರ್, ಆಯ್ತಾಯ್ತು. ನಾವು ಇದನ್ನು ನಾವು ಶಿವಕುಮಾರ್ ಅವರಿಗೆ ಕೊಡ್ತೀವಿ. ಅಲ್ಲಿ ಯಾರೋ ಓಡ್ ಬರ್ತಾ ಇದ್ದಾನೆ, ಯಾರಂತ ಹೇಳ್ತಾರ ಫ್ರೆಂಡ್ಸ್? ಓ, ಇವನು ನಮ್ಮ ಕರಿಮ ಕಂಠ ಡ್ಯಾಶ್ ಡ್ಯಾಶ್ ಮುಲಂಗಿ ಡ್ಯಾಶ್ ಡ್ಯಾಶ್. ನೋಡಿ ಫ್ರೆಂಡ್ಸ್, ಕೆ ಅವನ ಹುಡುಗಿ ಹೆಸರು, ಅದನ್ನೇ ಕೆತ್ತಿದ್ದಾನೆ ನಮ್ಮ ಮಲಯ. ನೋಡ್ತೀರಾ ಬರ್ನಂತೀವಿ ಇದಕ್ಕ ನಿಮ್ ಸರ್ಗೆ ಕಷ್ಟ ಬಂದೆ. ನನ್ಗ ಫ್ರೆಂಡ್ಸ್ ಅನ್ನಕವಲ್ಲ, ಫ್ರೆಂಡ್ಸ್ ಅದಕ್ಕೆ ನಾನು ನಿಮ್ಗೆ ಫ್ರೆಂಡ್ಸ್ ಅನ್ನಕತ್ತೀನಿ. ಇರ್ಲಿ ಇರ್ಲಿ, ನೀವು ನಮ್ಮ ಸಾಗರ್ಗೆ ಸಪೋರ್ಟ್ ಮಾಡ್ರಿ. ನೀವು ಸಾಗರ್ ಸಪೋರ್ಟ್ ಮಾಡಿದ್ರೆ ನನಗೆ ಸಪೋರ್ಟ್ ಮಾಡಿದಂಗ. ಅದಕ್ಕೆ ಈಗ ನಾವು ಚಂದ್ರಗಿರಿಯ ತೀರದಲ್ಲಿ, ನೀವೆಲ್ಲ ಅಲ್ಲಿ ಇಲ್ಲಿ ಓದಿರ್ತೀರಿ ಫ್ರೆಂಡ್ಸ್. ಚಂದ್ರಗಿರಿಯ ತೀರದಲ್ಲಿ ಚಂದ್ರಗುಪ್ತ ಮೌರ್ಯ ಅಂತ ಚಂದ್ರಗಿರಿ ಕಾರಣನೇ ಚಂದ್ರಗುಪ್ತ ಮೌರ್ಯ ಫ್ರೆಂಡ್ಸ್. ಚಂದ್ರಗುಪ್ತ ಮೌರ್ಯ ಅಂತಂದ್ರ ಒಂಥರ ಹಿಟ್ಲರ್ ಇದ್ದಂಗ. ಗ್ರೇಟೆಸ್ಟ್. ಅವಾಗಿನ ಟೈಮಿಗೆ ಅಂತ ಸಾಮ್ರಾಜ್ಯ ಕಟ್ಟಿದವ್ರು. ಇಷ್ಟತ ನೋಡಿದ್ವಿ ಇಲ್ಲಿ ಭರತನವ್ರ ತಮ್ಮ ಬಾಹುಬಲಿ. ಭಾರತದ ಎಷ್ಟು ಸಾಮ್ರಾಜ್ಯ ಆಳ್ವಿಕೆ ಇತ್ತಪ್ಪ ಅಂತಂದ್ರ ಆ ಭರತನ ಹೆಸರಿಂದನ ಭಾರತ ಅಂತ ಬಂತು. ಅವ್ರ ದಕ್ಷ ಆಡಳಿತದ ಬಗ್ಗೆ ಭರತೇಶ ವೈಭವ ಅಂತಂದು ಯಾರು ಭರತೇಶ ರತ್ನಾಕರ ವರ್ಣಿ ಅವ್ರು ಬರೀತಾರ ಭರತೇಶ ವೈಭವ ಬಗ್ಗೆ. ಮತ್ತು ಪಂಪ ಅವರ ಒಂದು ಕೃತಿ ಒಳಗ ಬಾಹುಬಲಿ ಬಗ್ಗೆ ಬರೀತಾರ. ಆ ಕೃತಿ ಹೆಸರು ಪಂಪನ ಆದಿಪೂರ್ಣ ಬರಲ್ಲ, ಸಾರಿ, ಪಂಪನ ಆದಿಪೂರ್ಣದಲ್ಲಿ ಬರೀತಾರೆ ಬಾಹುಬಲಿ ಬಗ್ಗೆ. ಬಾಹುಬಲಿ ಅಂತ ದಕ್ಷತೆ ವೀರ ಇದ್ದ, ಅವನ ಸಾಹಸ ಎಂತದಿತ್ತು, ಅವನ ತ್ಯಾಗ ಎಂತದ್ದಪ್ಪ ಅಂತಂದ್ರ ಜೀವನದಲ್ಲಿ ಎಲ್ಲ ನಶ್ವರ ಅಂತ ದಿಗಂಬರ ಆಗ್ತಾನ. ನೀರು ಸಂಗ್ರಹಣೆ ಮಾಡಕ್ಕೆ ಯಾವ ರೀತಿ ಹೊಂಡಗಳನ್ನ ಮಾಡ್ತಾರೆ ಅಂತ ನೋಡ್ಬೋದು ನೀವು. ಆ ಹೊಂಡ ಕಡೆ ನೋಡ್ಬೋದು. ಮತ್ತೆ ಇದಕ್ಕೆ ಇನ್ನೊಂದು ಹೆಸರು ಐತಿ, ದಿಗಂಬರ
ಜೈನ ಸ್ಥಾನ ಅಂತಂದು ಇಲ್ಲಿ ಜೈನ ಸನ್ಯಾಸಿಗಳು ಬರೋರೆಲ್ಲ ದಿಗಂಬರಾಗಿ ಬಂದಿರ್ತಾರ. ಆದ್ರಿಂದಾಗಿ ನಮ್ಗೆ ಈ ಕ್ಯಾಮ್ರಾಗಳನ್ನೆಲ್ಲ ಅಲೋ ಮಾಡಿಲ್ಲ. ಫ್ರೆಂಡ್ಸ್ ನೀವು ಅಲ್ಲಿ ನೋಡ್ತಿರ್ಬೋದು ರನ್ನ ಪೊನ್ನ ಜನ್ನ ಅಂದ್ರೆ ಅದೊಂದು ಬ್ರ್ಯಾಂಡ್. ಆ ಬ್ರ್ಯಾಂಡ್ಗಳು ಬರ್ದಿರ್ತಕ್ಕಂಥ ಅಕ್ಷರಗಳನ್ನ ಅವ್ರ ಹ್ಯಾಂಡ್ ರೈಟಿಂಗ್ ಅವ್ರು ಬರೆದಿರುವಂಥ ಹ್ಯಾಂಡ್ ರೈಟಿಂಗ್ನ ಅಲ್ಲಿ ಪ್ರೊಟೆಕ್ಷನ್ ಮಾಡ್ಯಾರ. ಅಲ್ಲಿ ಹೋಗಿ ನಾವು ನೋಡೋಣ ಅವ್ರ ಹ್ಯಾಂಡ್ ರೈಟಿಂಗ್ ಹೆಂಗೈತೆ ಅಂತಂದ್ರೆ. ಇದೆ ನೋಡಿ ಫ್ರೆಂಡ್ಸ್ ಹ್ಯಾಂಡ್ ರೈಟಿಂಗ್ ರನ್ನ ಕವಿ ಅಂತದ್ದು. ಫ್ರೆಂಡ್ಸ್ ಇದು ಹಳೆಗನ್ನಡನೋ ನಡುಗನ್ನಡನೋ ಗೊತ್ತಿಲ್ಲ, ಬಟ್ ನೋಡಕ್ಕೆ ಒಂದು ಸ್ವಲ್ಪ ಮಸ್ತ್ ಕಾಣತೈತಿ. ಇವ್ರು ಕಲ್ಲಿನಲ್ಲಿ ಹಂಗೆ ಬರೆದಿರ್ಬೋದು ಅಂತಂದು ನೋಡಿ ಫ್ರೆಂಡ್ಸ್. ಇಲ್ಲಿ ಅವ್ರ ಹ್ಯಾಂಡ್ ರೈಟಿಂಗ್ ಇದು, ರನ್ನ ಕವಿಯವರ ಹ್ಯಾಂಡ್ ರೈಟಿಂಗ್. ನೋಡಿ ಫ್ರೆಂಡ್ಸ್, ಅಂತೂ ಇಂತೂ ನಿಮಗೆ ಹ್ಯಾಂಡ್ ರೈಟಿಂಗ್ ಅಂತ ತೋರಿಸಿದ್ವಿ. ಮಸ್ತ್ ಐತಲ್ಲ ಸರ್? ನೋಡಿ ಫ್ರೆಂಡ್ಸ್, ಅದು ಇಂದ್ರಗಿರಿ. ಆಗಲೇ ಅಲ್ಲೇ ಇದ್ವಿ. ಇಂದ್ರಗಿರಿ ಅಂತಲೇ ಹೇಳ್ಬೋದು, ವಿಂಧ್ಯಗಿರಿ ಅಂತಲೇ ಹೇಳ್ಬೋದು. ಇವಾಗ ಇಲ್ಲಿರೋದು ನಾವು ಚಂದ್ರಗಿರಿ. ಇದು ಆಡಂಬರವಿಲ್ಲದ ಯಾವುದೇ ಒಂದು ಧರ್ಮದ ಒಂದು ಕ್ಷೇತ್ರಗಳಂತಂದ್ರೆ ಬಸದಿಗಳು ಮತ್ತು ವಿಹಾರಗಳು. ಇಲ್ಲಿ ಏನಿಲ್ಲ, ಅವರ ಒಂದು ಸ್ಟ್ಯಾಚುಗಳು ಇರ್ತಾವ ಅಷ್ಟೇ, ಆಡಂಬರ ಇಲ್ಲ. ಶಾಂತಿ ಪೀಸ್, ಅದೇ ಒಂದು ಆಡಂಬರ, ಅದೇ ಒಂದು ಮಂತ್ರ, ಅದೇ ಒಂದು ಸಾಧನೆ, ಅದನ್ನೇ ಫಾಲೋ ಮಾಡ್ತಾರೆ. ಫ್ರೆಂಡ್ಸ್ ನೀವು ಇಲ್ಲಿ ಈ ಕಲ್ಲು ನೋಡ್ಬೋದು. ಕಲ್ನಾಗ ಎಷ್ಟು ಚಂದ ಅಕ್ಷರ ಬರ್ದಾರಂದ್ರೆ ನೋಡ್ರಿ. ನಾವು ಹಳೆಯಾಗ ಅಕ್ಷರ ಬರೋಕ್ಕೆ ಒಮ್ಮೆ ಅಕ್ಷರ ತುಂಡಾಗಿಲ್ಲ ಅಂದ್ರೆ ಹಾಳಿನ ಸರಿ ಇಲ್ಲ ಅಂತಿರ್ತೀವಿ. ನೋಡ್ರಿ ಎಷ್ಟು ಚಂದ ಬರ್ದಾರ, ಇವರು ತುಂಡಾಗಿ ಬರ್ದಾರ ಮಸ್ತಾಗಿ. ಆದರೆ ಇದು ಹಳೆಗನ್ನಡ ಎಲ್ಲ ಹಾಳೆ ಚಲೋ ಇಲ್ಲ, ಪೆನ್ ಚಲೋ ಇಲ್ಲ, 100 ಕಾರಣ ಹೇಳ್ತೀವಿ. ಅಕ್ಷರ ತುಂಡಾಗಿಲ್ಲ ಅಂದ್ರೆ ಹಾಳೆ ಇಲ್ಲ, ಪೆನ್ ಇಲ್ಲ, ಕಲ್ಲಿನ ಮೇಲೆ ಯಾವ ರೀತಿ ಬರ್ದಾರ. ಬಂದ್ವಿ, ಇಲ್ಲೇನೋ ಒಂದು ಕಿಂಡಿ ಸಿಕ್ತ, ಮ್ಯಾಗ ಹೊಂಟಿವಿ ನಾನು ಶಿವ ಇಬ್ಬರು ಸೇರಿ. ಎಚ್ಚರಿಕೆ ಏನಾಯ್ತು ಅಂದರೆ ಎಚ್ಚರಿಕೆಯಿಂದ ಚಲಿಸ್ಬೇಕಂತ ಫ್ರೆಂಡ್ಸ್. ಇಲ್ಲೆಲ್ಲೇ ಹೊಂಟಿವಿ, ನಮಗೂ ಗೊತ್ತಾಗೋದ ಏನೋ ಒಂದು ಶೋಧನೆ ಮಾಡ್ತೀವಿ. ಒಟ್ಟು ಇವತ್ತು ಬಿಡಲ್ಲ ಅವನು. ಇಲ್ಲಿ ನೋಡ್ರಿ ಮೆಟ್ಲುಗಳು ಹೆಂಗದಾವ ಅಂತಂದ್ರೆ ಒಳ್ಳೆ ರ್ಯಾಕ್ಗಳಿದ್ದಾವ. ಅಯ್ಯೋ ಕದಾಕ್ಬಿಟ್ರ ಫ್ರೆಂಡ್ಸ್. ಏನೋ ಇಲ್ಲಿ ಮಟ್ಟ ಬಂದ್ವಿ, ಕದಾಕ್ಬಿಟ್ರ ಫ್ರೆಂಡ್ಸ್. ಪಾರ್ಶ್ವನಾಥಂದು ಇದೈತಿ, ಬಸ್ ಇದೆ ಐತಿ. ಪಾರ್ಶ್ವನಾಥ ಗೊತ್ತಲ್ಲ ಫ್ರೆಂಡ್ಸ್ ನಿಮಗೆ? 23ನೇ ತೀರ್ಥಂಕ ಮೋಸ್ಟ್ಲಿ. ಪಕ್ಕ ಮೋಸ್ಟ್ಲಿ ಇಲ್ಲ, 23ನೇ ತೀರ್ಥಂಕ ಪಾರ್ಶ್ವನಾಥ ಅವ್ರ ಬಸಿದಿ. ಕೆಳಗಿದ್ದ ಚಾವಂಡರಾಯನ್ ಬಸಿದಿ. ಇವರೆಲ್ಲ ಒಂದು ಆಗಿನ ಕಾಲದ ಗ್ರೇಟ್ ಫಿಗರ್ಸ್. ಫ್ರೆಂಡ್ಸ್ ಇದು ಚಂದ್ರಗುಪ್ತ ಬಸಿದಿ. ನಾವು ಇದಕ್ಕೆ ಕೂಡ ನೋಡಿದ್ವಿ. ಇದು 1118ರಲ್ಲಿ ಇದನ್ನು ಹೊಯ್ಸಳ ಕಾಲದಾಗ ಇದನ್ನು ಸ್ಥಾಪನೆ ಮಾಡ್ಯಾರ. ಇದನ್ನು ಕತ್ತಲೆ ಬಸಿದಿ ಅಂತಲೇ ಕರೀತಾರೆ. ಅಂದ್ರೆ ಇದು ಒಳಗೆ ಹೋದಂದ್ರೆ ಇದು ಪೂರ್ತಿ ಕತ್ಲಾಯ್ತಂತ. ಹೋಗಿ ನೋಡೋಣ. ಪ್ರದಕ್ಷಿಣೆ ಸ್ಥಳದಲ್ಲಿ ಅದು ಅಷ್ಟೇ ಲೈಟ್ ಬೀಳುತ್ತಂತ. ಇದರ ಕಾರ್ವಿಂಗು, ಕಲ್ಲುಗಳ ಶೈಲಿ ಎಂಥವರನ್ನು ಮಂತ್ರಮುಗ್ಧವನ್ನು ಮಾಡಿಸಿದೆ. ಈ ಕತ್ತಲೆ ಬಸಿದೆಯನ್ನು ನಾವು ಕಂಟಿನ್ಯೂ ಮಾಡ್ತೀವಿ ನೋಡ್ರಿ. ಇಲ್ಲೇ ಪ್ರದಕ್ಷಿಣೆ ಈ ಸ್ಥಳದಾಗ ಅಷ್ಟೇ ಬೆಳಕು ಜಾಸ್ತಿ ಐತಿ. ಇಲ್ಲಿ ಸಂಧಿ ಒಳಗೆ ಭಾಷೆ ದಕ್ಷಿಣ ಪಥ ನೋಡ್ರಿ. ಇಲ್ಲಿ ಸೂರ್ಯನಿಂದ ಬೆಳಕು ಬಿದ್ದು ಇದು ಈ ಬೆಳಕೈತಲ್ಲ, ಇದು ಲೈಟಿಂಗ್ ಬೆಳಕಲ್ಲ, ಇದು ಸೂರ್ಯನ ಬೆಳಕು. ಇದು ಅಲ್ಲಿಂದ ಸೂರ್ಯನ ಬೆಳಕು ಬರುತ್ತೆ, ಇಲ್ಲಿ ಬಂದರೆ ಸೂರ್ಯನ ಬೆಳಕು ಬರುತ್ತೆ. ಇದು ಸೂರ್ಯನ ಬೆಳಕೆ ನೋಡಿ. ಇಲ್ಲಿಂದ ಬರುತ್ತೆ ಸೂರ್ಯನ ಬೆಳಕು. ಇಲ್ಲಿ ನನಗನ್ಸಿದ ಮಟ್ಟಿಗೆ ಅತಿ ಹೆಚ್ಚು ಕನ್ನಡ ಶಾಸನಗಳೇನಾದರೂ ಸಿಗ್ತಾವಂತಂದ್ರೆ ಅದು ಈ ಸ್ಥಳದಲ್ಲಿ ಮಾತ್ರ. ಯಾಕಪ್ಪ ಅಂದ್ರೆ ನಮ್ಮ ಕನ್ನಡಕ್ಕೆ ಪ್ರಪ್ರಥಮ ಕವಿಗಳು ಅಂತಂತ ಪೊನ್ನ, ಜನ್ನ, ರನ್ನ, ರಾಘವಾಂಕ ಇವು ಏನಂತೀವಲ್ಲ, ಇವರೆಲ್ಲ ಜೈನ ಕವಿಗಳು. ಜೈನರ ಕೊಡುಗೆ ನಮ್ಮ ಕನ್ನಡ ಬೆಳವಣಿಗೆಗೆ, ಆಗಿನ ಕಾಲದ ಕನ್ನಡ ಬೆಳವಣಿಗೆಗೆ ಈಗ ಕನ್ನಡ ಒಂದು ಸ್ಥಾನಕ್ಕೆ ನಿಂತಿದೆ ಅಂತಂದ್ರೆ ಅದಕ್ಕೆ ಅವರ ಕೊಡುಗೆ ಅಪಾರವಾದದ್ದು. ಜೈನ ಕವಿಗಳನ್ನು ನಾವು ಒಂದು ಸುವರ್ಣಯುಗದ ಕವಿಗಳಂತ ಕರಿತೀವಿ.
ಅಂತ ಕವಿಗಳು ಎಲ್ಲರ ಹಸ್ತಾಕ್ಷರಗಳು ಇಲ್ಲಿ ಕಾಣ್ಬೋದು. ಎಲ್ಲಂದ್ರಲ್ಲಿ ನೀವು ಒಂದು ಹೆಜ್ಜೆ ಕಿತ್ತಿಡಿದ ನಂತರ ಅಲ್ಲೆಲ್ಲ ಕನ್ನಡ ಅಕ್ಷರಗಳು, ಅದನ್ನ ನೋಡಿ ಒಂಥರ ಖುಷಿ ಆಗುತ್ತೆ. ನಮ್ಮ ಕನ್ನಡದ ಒಂದು ಸಾಕ್ಷರತೆಗೆ ಮತ್ತು ಅದರ ಉಗಮದ ಒಂದು ಸಾಕ್ಷಿಯಾಗಿದೆ ಇವೆಲ್ಲ. ಯಲಹಂಕ ಹಾಸನ್ ಸೊಲ್ಲಾಪುರ ಎಕ್ಸ್ಪ್ರೆಸ್ನಲ್ಲಿ ಆರಂಭವಾದ ನಮ್ಮ ಹೊರಸಂಚಾರ ಇಂದ್ರಗಿರಿ ಬೆಟ್ಟದ ಹತ್ರ ಶುರು ಆಯಿತು. ದೇವರನ್ನ ಮಧ್ಯೆ ಕೊನೆಗೆ ಚಂದ್ರಗಿರಿ ಬಂಡೆಯ ಕೆಳಗಡೆ ನಮ್ಮ ಪಯಣ ಮುಗಿಸ್ತಾ ಇದ್ದೀವಿ ಫ್ರೆಂಡ್ಸ್. ನೆಕ್ಸ್ಟ್ ಹೊಸ ಪಯಣ ಆರಂಭ ಆಗೋವರೆಗೂ ನಿಮ್ಗೆಲ್ಲರಿಗೂ ಬಾಯ್ ಬಾಯ್. ಮತ್ತಷ್ಟು ಇನ್ನಿತರ ನಾವು ಹಿಸ್ಟಾರಿಕಲ್ ಪ್ಲೇಸ್ಗಳಿಗೆ ಹೋಗಿ ಇದನ್ನೆಲ್ಲನ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಅತ್ಯುತ್ತಮವಾದದ್ದು ಫ್ರೆಂಡ್ಸ್. ಮತ್ತಿತರ ಇದೇ ರೀತಿಯ ಸ್ಥಳಗಳನ್ನು ಎಕ್ಸ್ಪ್ಲೋರ್ ಮಾಡಲು ಲೈಕ್, ಶೇರ್, ಸಬ್ಸ್ಕ್ರೈಬ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ.